ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸ್ಫೋಟಕ ದಾಖಲೆ ಸಿಡಿಸಿದ ಬಿಜೆಪಿ. ರಾಜ್ಯದ ಜನಕ್ಕೆ ಸಿದ್ದರಾಮಯ್ಯನವರು ದೊಡ್ಡ ಮೋಸವನ್ನು ಮಾಡಿದ್ರ. ಹಾಗಾದರೆ ಅದು ಕೂಡ ಜನ ಮೆಚ್ಚಿದಂತಹ ಯೋಜನೆ, ಅವ್ರಿಗೆ ಬಹಳ ದೊಡ್ಡ ಹೆಸರನ್ನು, ಅನ್ನರಾಮಯ್ಯ ಅನ್ನೋ ಹೆಸರನ್ನು ತಂದುಕೊಟ್ಟ ಯೋಜನೆ ಅನ್ನಭಾಗ್ಯದಲ್ಲಿಯೇ ಬಹುದೊಡ್ಡ ಅನ್ಯಾಯವನ್ನು ಮಾಡಿ ಅದನ್ನು ಮುಚ್ಚಿಟ್ಟಿದೆಯಾ ಸರ್ಕಾರ. ಈಗ ದಾಖಲೆ ಸಮೇತ ಸಿಡಿಸಿದೆ ಬಿಜೆಪಿ. ಹಾಗೆ ಅದನ್ನು ಒಪ್ಪಿಕೊಂಡಿದ್ದಾರೆ ಮಂತ್ರಿ. ಏನದು ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಅಧಿವೇಶನದ ಸಮಯದಲ್ಲಿ ಕೇಂದ್ರ ಸರ್ಕಾರವನ್ನು ತರಾಟೆಗೆ ತಗೊಳ್ಳೋಕೆ ಅಂತ ಅಖಾಡಕ್ಕೆ ಧುಮುಕಿದ ಕಾಂಗ್ರೆಸ್ಗೆ ಈಗ ಆಘಾತ ಎದುರಾಗಿದೆ. ಬ್ಯಾಕ್ ಟು ಬ್ಯಾಕ್ ಕೈಗೇನೆ ತಿರುಗುಬಾಣ ಆಗಿರೋದು. ಈಗ ಒಂದು ಮಹತ್ವದ ದಾಖಲೆ ಸಿಡುತ್ತಿದೆ ನೋಡಿ. ಬೆಳಗಾವಿ ಅಧಿವೇಶನದಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ 5,000 ಕೋಟಿ ಎಗರಿಸಿರುವಂತಹ ಒಂದು ಬಾಂಬ್ ಸಿಡಿತು. ಆಮೇಲೆ ಸರ್ಕಾರ ರಾಜ್ಯದ ಜನರ ಮುಂದೆ ಕ್ಷಮೆ ಕೇಳಬೇಕಾಯಿತು. ಮಂತ್ರಿಗಳು ಒಪ್ಪಿಕೊಂಡು ವಿಷಾದಿಸಿದ್ರು. CM ಕೂಡ ಅದನ್ನು ಒಪ್ಪಿಕೊಂಡ್ರು. ಆದರೆ ಇದುವರೆಗೂ ಪತ್ತೆ ಇಲ್ಲ. ದುಡ್ಡು ಯಾವಾಗ ಹಾಕ್ತೀವಿ ಅನ್ನೋ ಒಂದು ಸಣ್ಣ ಸುಳಿವನ್ನೂ ಕೊಡ್ತಿಲ್ಲ. ಫೆಬ್ರವರಿ ಮಾರ್ಚ್ ದುಡ್ಡನ್ನು ಎಗರಿಸಲಾಗಿದೆ ಅನ್ನೋದು ಪಕ್ಕ ಆಯಿತು. ಅದ್ರ ಮುಂದಿಂದ ಹಾಕ್ಕೊಂಡು ಬಂದಿದ್ದಾರೆ. ಲೇಟೆಸ್ಟ್ ಮಂತ್ಸು ಪೆಂಡಿಂಗ್ ಇದ್ದಿದ್ರೆ ಡಿಲೇ ಆಗ್ತಿದೆ ಅನ್ಬೋದಿತ್ತು. ಬಟ್ ಮಧ್ಯದ ಹೆಂಗೆ ಎಗರಿಸಿದ್ರು. ಸೊ ಅದು ಎಲ್ಲಿಗೋ ಹೋಗಿದೆ. 5,000 ಕೋಟಿ ಅಂದರೆ ಸಣ್ಣ ಅಮೌಂಟ್ ಅಲ್ಲ, ಎಲೆಕ್ಷನ್ಗೆ ಹೋಗಿದೆ ಅಂತ BJP ಗಂಭೀರ ಆರೋಪ ಮಾಡಿದೆ. ಮಹೇಶ್ ತೆಂಗಿನಕಾಯಿ ಅವರು ಈ ಒಂದು ಸೀಕ್ರೆಟನ್ನು ಸಿಡಿಸಿದ್ರು. ಬಹುಶಃ ಇದು ಗೊತ್ತೇ ಆಗ್ತಿರ್ಲಿಲ್ಲ. 5,000 ಕೋಟಿ ಎಗರಿಸಲಾಗಿದೆ ಅನ್ನೋದು ಗೊತ್ತೇ ಆಗ್ತಿರ್ಲಿಲ್ಲ. ಈಗಲೂ ಸರ್ಕಾರ ಅದ್ರ ಬಗ್ಗೆ ತುಟಿಕ್ ಪಿಟಿಕ್ ಅಂತಿಲ್ಲ ಅನ್ನುವ ಆಕ್ರೋಶ ಇರೋವಾಗಲೇ ಮತ್ತೊಂದು ಸಿಡಿದಿದೆ ನೋಡಿ. ಅನ್ನಭಾಗ್ಯ ಯೋಜನೆಯಲ್ಲೂ ಕೂಡ ಒಂದು ಇಂಥದ್ದೇ ನಡೆದಿದೆ. ಎಗರಿಸಿರುವಂಥ ಘಟನೆ ಈಗ ಬೆಳಕಿಗೆ ಬಂದಿದೆ. ಅನ್ನಭಾಗ್ಯದ ಫಲಾನುಭವಿಗಳಿಗೆ 1 ತಿಂಗಳ ಹಣವನ್ನು ಪಾವತಿನೇ ಮಾಡಿಲ್ಲ. ಅಂದರೆ ಯಾವುದೋ ಕಾಲದ್ದು ಇನ್ನೂ ಬಾಕಿ ಇಟ್ಕೊಂಡಿದೆ, ಬಾಕಿನೇ ಇದೆ. ಅದಾದ ಮೇಲಿಂದೆಲ್ಲ ಕೊಟ್ಕೊಂಡು ಬಂದಿದ್ದಾರೆ. ಮಧ್ಯದ 1 ತಿಂಗಳು ಎಗರಿಸಿದ್ದಾರೆ. ಆ 1 ತಿಂಗಳದ್ದು ದುಡ್ಡು ಎಷ್ಟಾಗುತ್ತೆ? 657 ಕೋಟಿ ಆಗತ್ತೆ. 657 ಕೋಟಿ ಹಣ ಹಾಗಾದರೆ ಯಾರು ನುಂಗಿದ್ದಾರೆ, ಎಲ್ಲಿ ಹೋಗಿದೆ? ಆರ್ಥಿಕ ಇಲಾಖೆಯ ಕಡೆಗೆ ಬೆರಳು ತೋರಿಸ್ತಿದ್ದಾರೆ. ಆರ್ಥಿಕ ಇಲಾಖೆ ನಡೆಸ್ತಿರೋರು ಯಾರು? ಸಿದ್ದರಾಮಯ್ಯನವರು. ಇದಕ್ಕೆ ಏನು ಆನ್ಸರ್ ಮಾಡ್ತಾರೆ? ಮುನಿಯಪ್ಪನವರು ಇದನ್ನು ಒಪ್ಕೊಂಡಿದ್ದಾರೆ ಹೌದು ಅಂತ. ಸೊ ಸರ್ಕಾರದ ಸಮಜಾಯಿಷಿ ಇಲ್ಲಿ ಏನು? ಅಕ್ಕಿ ಹಣ 1 ತಿಂಗಳದ್ದು ನಾವು ನಮ್ಮ ಇಲಾಖೆಗೇ ಪಡ್ಕೊಂಡಿಲ್ಲ, ಆರ್ಥಿಕ ಇಲಾಖೆ ಕಡೆಯಿಂದ ಅಂತ. ಹಾಗಾದರೆ 1 ವರ್ಷದಲ್ಲಿ 2025 ಜನವರಿ ತಿಂಗಳ ಅನ್ನಭಾಗ್ಯದ ಪೂರೈಕೆ ಆದಂಗೆ ಆಗಲಿಲ್ಲ. ಮತ್ತು 2 ತಿಂಗಳ ಗೃಹಲಕ್ಷ್ಮಿಯನ್ನು ಕೈ ಬಿಟ್ಟಂಗಾಯಿತು. ಸೊ ಇನ್ನು ಮುಂದೆ ಅದು ಕೊಡೋ ಯೋಜನೆಯೂ ಇದ್ದಂಗೆ ಕಾಣಿಸ್ತಾ ಇಲ್ಲ. ಮತ್ತೊಂದು ಕಡೆ ಅದು ಮಿಸ್ಯೂಸ್ ಆಗಿದೆಯಾ ಅನ್ನುವಂಥ ಅನುಮಾನ ಕೂಡ ಸಹಜವಾಗಿ ಹುಟ್ಟುಕೊಳ್ಳುತ್ತೆ. ಆದರೆ ಸರ್ಕಾರ ಮಾತ್ರ ಇದ್ರ ಬಗ್ಗೆ ಯಾವುದೇ ಸ್ಪಷ್ಟನೆ ಕೊಡ್ತಿಲ್ಲ ಅನ್ನೋದೇ ಈಗ ಅಚ್ಚರಿಗೆ ಕಾರಣವಾಗಿದೆ. ಸೊ ಸಿಕ್ಕಾಕ್ಕೊಂಡಿದೆ ಈಗ ಕೈ ಸರ್ಕಾರ. ಮತ್ತೊಂದು ದೊಡ್ಡ ಅಮೌಂಟಲ್ಲಿ 5,000 ಕೋಟಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಡೆಗೆ ಯಾರ ಕಡೆ ಕೈ ತೋರಿಸಿದ್ರು? ಸಿದ್ದರಾಮಯ್ಯನವ್ರ ಕಡೆಗೆ ಕೈ ತೋರಿಸಿದ್ರು. ನಮ್ಮದೇನು ತಪ್ಪಿಲ್ಲ, ಆರ್ಥಿಕ ಇಲಾಖೆದೇ ತಪ್ಪು, ಅವರೇ ಇನ್ನೂ ಕೊಟ್ಟಿಲ್ಲ ಅಂತ ಹೇಳುವ ಮೂಲಕ CM ಕಡೆಗೆ ಹಾಕಿಬಿಟ್ರದನ್ನು. ಮಧ್ಯದ ಹೆಂಗೆ ಎಗರಿಸ್ತಾರೆ? ಆಮೇಲಿಂದ ಲಾಸ್ಟಿಂದ ತಾನೇ ಕೈ ಬಿಡಬೇಕಿತ್ತು, ಲೇಟ್ ಆಗಿದ್ರೆ. ಇಲ್ಲಿ ಏನಾಗಿದೆ ನೋಡಿ. ಪ್ರಶ್ನೋತ್ತರ ಕಲಾಪದ ವೇಳೆ BJP ಸದಸ್ಯ ಮಹೇಶ್ ತೆಂಗಿನಕಾಯಿ ಅವರೇ ಮತ್ತೊಂದು ವಿಚಾರವನ್ನು ಇಟ್ಟಿದ್ದಾರೆ. ಈ ಪ್ರಶ್ನೆಗೆ ನಾಗರಿಕ ಪೂರೈಕೆ ಗ್ರಾಹಕರ ವ್ಯವಹಾರಗಳ ಸಚಿವ ಮುನಿಯಪ್ಪನವರು ಉತ್ತರ ಕೊಡ್ತಾರೆ. ಈ ಗುರುವಾರ ವಿಧಾನಸಭೆಯಲ್ಲಿ ಇದು ಜೋರಾಗಿ ಸದ್ದು ಮಾಡಿದೆ, ಹೌದು ಅಂತ ಒಪ್ಕೊಳ್ತಾರೆ. ಈ ಹಿಂದೆ ರಾಜ್ಯ ಸರ್ಕಾರ 5 kg ಅಕ್ಕಿ ಬದಲು 170 ರೂಪಾಯಿ ಕೊಡ್ತಿದ್ದು ನೆನಪಿದೆಯಾ? ಕೇಂದ್ರದಿಂದ ಅಕ್ಕಿ ಸಿಗ್ತಿಲ್ಲ ಅನ್ನೋ ಕಾರಣಕ್ಕೆ ಕಾಂಪನ್ಸೇಷನ್ ರೀತಿಯಲ್ಲಿ ದುಡ್ಡು ಕೊಡೋ ಯೋಜನೆ ತಂತು. ಆಮೇಲೆ ಅಕ್ಕಿನೇ ಕಡಿಮೆ ಸಿಗುತ್ತೆ ಅಂತ ಗೊತ್ತಾದ್ಮೇಲೆ ಮತ್ತೆ ಅಕ್ಕಿ ಬೇರೆ ಬೇರೆದು ಕೊಡೋಕೆ ಶುರು ಮಾಡಿದ್ರು. 170 ರೂಪಾಯಿ ದುಡ್ಡು ಕೊಡ್ತಾ ಇದ್ದಿದ್ದು 1 ತಿಂಗಳದ್ದು ಬಿಟ್ಟು ಹೋಗಿದೆ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಹೆಚ್ಚುವರಿ ಅಕ್ಕಿ ಕೊಡೋದಾಗಿ ಹೇಳ್ತಲ್ಲ, ಅದಾದ ಮೇಲೆ ಜನವರಿ ತಿಂಗಳ 5 kg ಅಕ್ಕಿ ಹಣವನ್ನು ರಾಜ್ಯದ ಜನಕ್ಕೆ ಕೊಟ್ಟೇ ಇಲ್ಲ. ಈಗ ಯಾವ ವರ್ಷ ನಡೀತಿದೆ ಈಗ? ಸೊ ಇಷ್ಟು ದಿನಗಳ ಕಾಲ ಇದು ಮರ್ತ್ಕೊಂಡು ಹಾಗೆ ಮುಂದುವಂತು ಅಂದರೆ ಮುಗೀತಲ್ಲ ಅಲ್ಲಿಗೆ. ಆ ತಿಂಗಳ ದುಡ್ಡು 1 ವರ್ಷದ್ದನ್ನು ಯಾರಾದರೂ ನೆನ್ಪಿಟ್ಕೊಂಡಿರ್ತಾರ? ಅಯ್ಯೋ ಮುಂದೆ ಕೊಡ್ತಾರೆ ಅಂತ ಜನನೇ ಹೇಳೋದು ಬಿಟ್ಟು ಬಿಡ್ತಾರೆ. ಈ ಮಂತಿಂದಾದರೂ ಬಂತಲ್ಲ ಅಂತ ಸುಮ್ಮನಾಗ್ತಾರೆ. ಜನ ಯಾರು ಕೆದಕೋಕೆ ಹೋಗಲ್ಲ. ಆದರೆ ಇಡೀ ರಾಜ್ಯದ ಸೇರಿಸಿದಾಗ ಅದು ದೊಡ್ಡ ಅಮೌಂಟ್ ಆಗುತ್ತೆ. 657 ಕೋಟಿ ಹಣ 1 ತಿಂಗಳು ಜನವರಿ 5 kg ಅಕ್ಕಿ ಹಣ ಎಲ್ಲಿ ಹೋಯಿತು
ಅಂತ ಕೇಳಿದಾಗ ಹೌದು ಬಾಕಿ ಇರೋದು ಹೌದು, ನಾವು ಕೊಟ್ಟಿಲ್ಲ ಅನ್ನೋದನ್ನು ಮುನಿಯಪ್ಪನವರೇ ಸ್ಪಷ್ಟಪಡಿಸಿದ್ದಾರೆ. ಸದನಕ್ಕೆ ಅಧಿಕೃತವಾಗಿ ಮಾಹಿತಿಯನ್ನು ಕೊಡೋ ಮೂಲಕ ಅವರು ಮಾಹಿತಿ ಒಪ್ಪಿಕೊಳ್ಳದೆ ಇದ್ದಿದ್ರೆ ಇದು ದೊಡ್ಡ ಸ್ಕ್ಯಾಮ್ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಕ್ಕಾಕ್ಕೊಂಡಂಗೆ ಸಿಕ್ಕಾಕ್ಕೊಳ್ಬೇಕಿತ್ತು. ಅವ್ರು ಕೊಟ್ಟಿದ್ದೀವಿ ಅಂದುಬಿಟ್ರು. ಆಮೇಲೆ ಕ್ಷಮೆ ಕೇಳೋ ಥರ ಆಯಿತು. ಈಗ ಮುನಿಯಪ್ಪನವರು ಈ ಸೀಕ್ರೆಟ್ ಬಯಲಾಗ್ತಿದ್ದ ಹಾಗೆ ಮೊದಲು ಒಪ್ಕೊಂಡು ಬಿಡ್ತಾರೆ, ಹೌದು ಹೌದು ನಾವು ಬಾಕಿ ಉಳಿಸ್ಕೊಂಡಿರೋದು ಹೌದು ಅಂತ. ಮನೆ ಸಚಿವರು ಹೇಳ್ತಾ ಇದಾರೆ, ನಾನು ಸ್ಪಷ್ಟವಾಗಿ ಕೇಳಕತ್ತೀನಿ, ಜನವರಿ 2025 ಹಣವನ್ನು ಹಾಕ್ತಿರೋ ಅಕ್ಕಿ ಕೊಡ್ತಿರೋ ಯಾವ್ದಾರ ಸ್ಪಷ್ಟೀಕರಣ ಕೊಡ್ರಿ. ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಅವಕಾಶ ಆಗಲಿಲ್ಲ, ಕೇಂದ್ರ ಸರ್ಕಾರ ಆದೇಶನ ಪಾಲನೆ ಮಾಡಬೇಕಾಯ್ತು, ಕೊಡಕ್ಕೆ ಅವಕಾಶ ಆಗಿಲ್ಲ. ಆದೇಶ ಪಾಲನೆ ಮಾಡಿ ಅಕ್ಕಿ ಅವ್ರು ಕೊಟ್ಟ ತಕ್ಷಣ ಅಕ್ಕಿಯನ್ನು ಕೊಟ್ಟಿದ್ದೇವೆ. ಅಂದ್ರೆ 2025 ಜನವರಿದು ದುಡ್ಡನ್ನು ಹಾಕಿಲ್ಲ, ಅಕ್ಕಿನೂ ಕೊಟ್ಟಿಲ್ಲ. ಅದು ಸರ್ಕಾರದ ಕಡೆಯಿಂದ ಹೇಳಿದ್ರಲ್ಲ, ಇಲ್ಲ ಅಂತ ಹೇಳಿ ಅಲ್ಲ, ಅದ 2 ಕೊಟ್ಟಿಲ್ಲ ಅಂತ ಸ್ಪಷ್ಟೀಕರಣ ಆಯ್ತು ಅವ್ರ ಕಡೆಯಿಂದ. ಹೌದು, ಅಂದ್ರೆ 1,27,00,000 ಜನರಿಗೆ ಏನು ಕೊಡ್ಲಿಲ್ಲ, ಅಕ್ಕಿಯನ್ನು ಕೊಡುವಂತ ಸರ್ಕಾರ ಕಡೆ ಆಗ್ಲಿಲ್ಲ. ಆ ಒಂದು ತಿಂಗಳಲ್ಲಿ ಸರ್ಕಾರ ಕೊಡ್ಲಿಲ್ಲ ಸಕಾಲಕ್ಕೆ ನಾವು ಅಕ್ಕಿ ಕೊಡೋದು. ಅಲ್ಲ ಸರ್, ಅಕ್ಕಿ ಕೊಡ್ಲಿಲ್ಲ ನೀವು 170 ರೂಪಾಯಿದಂಗೆ ಹಾಕ್ಬೋದಾಗಿತ್ತಲ್ಲ, ಏನ್ ಸಮಸ್ಯೆ ಸರ್ಕಾರಕ್ಕೆ? ಆದೇಶ ಕೊಟ್ರೆ ಏನ್ ಅಲ್ಲ, ಜನವರಿ ಒಳಗೆ ಅಲ್ಲಲ್ಲ ಮಾನ್ಯ ಅರ್ಥ ಮಾಡ್ಕೊಳ್ಳಿ. ಅವ್ರ ಆದೇಶ ಕೊಟ್ಟ ಮೇಲೆ ನಾವು ಅಕ್ಕಿ ಕೊಡಕ್ ರೆಡಿ ಇದ್ರು ಕೂಡ ತಗೊಳ್ತಾ ಇಲ್ಲ, ಕೊಡ್ತಾ ಇಲ್ಲ ಅಂತ ಆಗ್ತದೆ. ಅದು ಅವಕಾಶ ಆಗ್ಬಾರ್ದು ಅಂತ ಅವ್ರ ಆದೇಶ ಪಾಲನೆ ಮಾಡಿದ್ವಿ. ಓಕೆ, ಅಲ್ಲ ಮಾನ್ಯ ಆಯ್ತು, ಮತ್ತೆ ಬೇರೆ ಹೇಳ್ತೇನೆ ಸರ್, 1 ಮಿನಿಟ್. ಇದು ಹೆಂಗ ಗೃಹಲಕ್ಷ್ಮಿ ಇನ್ನೊಂದು ಮತ್ತೊಂದು ಆಯ್ತು, ಸುಮ್ಮ ಅದನ್ನ ಏನ್ ಮಾಡ್ತೀವಿ ಅಂದ್ರೆ ರಾಜ್ಯದ ಜನರಿಗೆ ಅಕ್ಕಿ ಕೇಂದ್ರ ಸರ್ಕಾರ ಹೆಚ್ಚು ಕಮ್ಮಿ ಕರೆಸ್ಪಾಂಡ್ ಹೆಚ್ಚು ಕಮ್ಮಿ ಒಪ್ಪಿದ್ದಾರೆ. ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಚರ್ಚೆ ಇನ್ನೊಂದು ದಿವಸ ನಿಮ್ಮ ಚರ್ಚೆ ಮಾಡಿ ಸದನಲ್ಲಿ ಇಟ್ಕೊಂಡು ಚರ್ಚೆ ಮಾಡಿ ನೀವು. ಅದು ಹೆಂಗೆ ಬಾಕಿ ಉಳಿಸ್ಕೊಂಡಂಗಾಗತ್ತೆ? ಕಡೆ ಲಾಸ್ಟ್ ಮಂತಿಂದು 1-2 ತಿಂಗಳದ್ದು ಉಳ್ಕೊಂಡ್ರೆ ಹೌದು ಬಾಕಿ ಉಳಿಸ್ಕೊಂಡಿದ್ದಾರೆ, ತಡ ಆಗಿದೆ, ಆದಾಯದ ಕೊರತೆ, ಬೊಕ್ಕಸದಲ್ಲಿ ಕೊರತೆ ಅರ್ಥ ಆಗತ್ತೆ. ಮಧ್ಯದ್ದು ಎಲ್ಲೋ 10 ತಿಂಗಳು ಹಿಂದಿಂದು, 1 ವರ್ಷದ ಹಿಂದಿಂದು ಬಾಕಿ ಉಳಿಸ್ಕೊಂಡ್ರೆ ಅದನ್ನು ಬಾಕಿ ಅಂತ ಹೇಳಬೇಕಾ, ಎಗರಿಸಲಾಗಿದೆ ಅಂತ ಹೇಳಬೇಕಾ ಅನ್ನೋದೇ ಇಲ್ಲಿ ಪ್ರಶ್ನೆ. ಆರ್ಥಿಕ ಇಲಾಖೆಯ ಬಳಿನೇ ಉಳ್ಕೊಂಡಿದೆ ಅಂತ ಹೇಳ್ತಿದ್ದಾರೆ. ಆದರೆ ಅದು ನಿಜಾನ ಅಥವಾ ಬೇರೆ ಎಲ್ಲಾದರೂ ಮಿಸ್ಯೂಸ್ ಆಗಿದೆಯಾ ಈ ದುಡ್ಡು ಗೊತ್ತಾಗಬೇಕು. ಸದನಕ್ಕೆ ಮುನಿಯಪ್ಪನವ್ರು ಕೊಟ್ಟಿರುವಂತಹ ಮಾಹಿತಿ ಇದು. ಆರ್ಥಿಕ ಇಲಾಖೆ ಬಳಿ ಈ ಬದಲಾಗಿ ಅಕ್ಕಿ ಬದಲಾಗಿ ಕೊಡುವಂಥ ದುಡ್ಡು ಉಳ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಸರ್ಕಾರ ರಾಜ್ಯದ ಜನಕ್ಕೆ ಅನ್ಯಾಯ ಮಾಡ್ದಂಗಲ್ವಾ ಇದು? 1 ತಿಂಗಳದ್ದು ಎಗರಿಸಿರೋದು. ಈಗ ಓಕೆ, ಆಗೋದು ಹೋಗಿದೆ, ಅದನ್ನು ನಾವು ಕೊಡ್ತೀವಿ ಅನ್ನೋದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಸರ್ಕಾರ? 5,000 ಕೋಟಿ 2 ತಿಂಗಳ ಗೃಹಲಕ್ಷ್ಮಿ ಹಣದ ಕಥೆ ಏನು ಅನ್ನೋದ್ರ ಬಗ್ಗೆ ತಕ್ಷಣ ಉತ್ತರ ಬೇಕಿತ್ತು. BJPಯವರು ಇದನ್ನು ಸರಿಯಾಗಿ ಎತ್ಕೊಳ್ಬೇಕಿತ್ತು. 5,000 ಕೋಟಿ ಸಣ್ಣ ಅಮೌಂಟ್ ಅಲ್ಲ. ಸೊ ಅದು ಎಲ್ಲಿಗೆ ಹೋಯ್ತೀಗ ಗೊತ್ತಿಲ್ಲ. ಈ ಹಣ ಕೂಡ ಒಪ್ಪಿಕೊಂಡಿದ್ದಾರೆ ಮಂತ್ರಿ, ಅದೇನಾಗತ್ತೆ ಗೊತ್ತಿಲ್ಲ. ಸದನ ಅಂತೂ ಅರ್ಧ ಗಂಟೆ ನಡೆಯೋದೇ ಹೆಚ್ಚಾಗಿದೆ. ನಿನ್ನೆಲ್ಲ ಅದೇ ರೀತಿ ಗಲಾಟೆಯಲ್ಲಿ ಬಲಿಯಾಗಿ ಹೋಯಿತು. ವಿಶೇಷವಾಗಿ ಮೇಲ್ಮನೆಯ ಘನತೆಯೇ ಈಗ ಕೆಳಗಿಳಿದಂಗೆ ಆಯಿತು ನಿನ್ನೆ ನಡೆದ ಘಟನೆಯಿಂದಾಗಿ. ಹರಿಪ್ರಸಾದ್ ಅವರು ಬಳಸಿದಂಥ ಭಾಷೆ ಎಲ್ಲಿಗೆ ಹೋಯ್ತು? ಅವರೊಬ್ಬರು ಸೀನಿಯರು, ಬಟ್ ಅವರ ಹಿನ್ನೆಲೆ ಈಗ ಗೊತ್ತಾಗ್ತಿದೆ ಅಂತ BJPಯವ್ರು ಹೇಳ್ತಿರೋದು. ಅವರು ಹಳೇ ಕಾಲ ನೆನಪು ಮಾಡ್ಕೊಂಡು ಹಾಗೆ ಆಡ್ತಿದ್ದಾರೆ ಅಂತ. ರಾಜ್ಯಪಾಲರ ಮೇಲೆ ಮುಗಿ ಬಿದ್ದಿದ್ದರಿಂದ ಶುರುವಾಗಿ ನಿನ್ನೆ ಬಳಸಿದ ಭಾಷೆಗಳು ಅತ್ಯಂತ ಅಶ್ಲೀಲವಾದ ಕೆಟ್ಟ ಪದಗಳು ಬಳಕೆ ಆಗ್ತವೆ. ಆಮೇಲೆ ಅದಕ್ಕೆ ಕಡತಕ್ಕೆ ಹೋಗಿದೆಯಾ ಇಲ್ವಾ ಇದು ಅನ್ನೋದನ್ನು BJP ಏನು ಹೋಗಿದೆ ಕಡತಕ್ಕೆ ತೋರಿಸ್ಬೇಕು ಅಂತ ಪಟ್ಟು ಹಿಡಿಯುತ್ತೆ. ಸಭಾಪತಿಗಳು ಕೂಡ ಬಹಳ ಬೇಜಾರು ಮಾಡ್ಕೊಳ್ತಾರೆ. ಏನ್ರಿ ನೀವು ಇಷ್ಟು ಸೀನಿಯರು, ಒಂದು 4 ಒಳ್ಳೆ ಮಾತಾಡಿದ್ರು ಸಾಕು, 10 ಮಾತಾಡೋ ಬದಲು 4 ಒಳ್ಳೆ ಮಾತಾಡಿದ್ರು ಸಾಕಲ್ವಾ? ಹರಿಪ್ರಸಾದ್ ಅವರು ಈ ರೀತಿ ಪದಪ್ರಯೋಗಗಳನ್ನು ಮಾಡಿ ತುಂಬಾ ಮುಜುಗರದ ಪರಿಸ್ಥಿತಿಯನ್ನು ತಂದಿಟ್ಟಿದ್ದಾರೆ. BJPಯವ್ರ ವಿರುದ್ಧ ವಾಗ್ದಾಳಿ ನಡೆಸೋದು ಸರಿ, ಆದರೆ ಇಂತಹ ಪದಗಳನ್ನು ಬಳಸಬೇಕಾ? ಹೆಣ್ಣು ಮಕ್ಕಳು ಅಂತಾನೂ ನೋಡಿಲ್ಲ ಅನ್ನೋದೆಲ್ಲ ಬರುತ್ತೆ ಅಲ್ಲಿ. ಅಂದರೆ ಇವ್ರ ಮನಸ್ಥಿತಿ ಏನು, ಇವರ ಭಾಷೆ ಏನು, ಸಂಸ್ಕೃತಿ ಏನು ಅನ್ನೋದು ಬರುತ್ತಲ್ಲಿ. ಅಷ್ಟು ಸಾಲದು ಅಂತ ಕೈ ತೋರಿಸಿ ಮಾತಾಡಿದ್ರು ರಾಜ್ಯಪಾಲರಿಗೆ ಅಂತ ಚರ್ಚೆ ಆಗ್ತಿದ್ದಾಗ, ಅವರನ್ನು ಅಮಾನತು ಮಾಡಬೇಕು ಅಂತ ಪ್ರಶ್ನೆ ಬಂದಿದ್ದಾಗ ಕೈ ತಾನೇ ತೋರಿಸಿದ್ದು ಕಾಲು ತೋರಿಸ್ಬೇಕಿತ್ತ ಅಂತಾರೆ. ರಾಜ್ಯಪಾಲರಿಗೆ ಕಾಲು ತೋರಿಸ್ಬೇಕಿತ್ತ ಅನ್ನುವಂಥ ಮಾತು ಬರುತ್ತೆ ಅಂದರೆ ಅವ್ರ ವಿರುದ್ಧ ಹಂಗಾದ್ರೆ ಕ್ರಮನೇ ಆಗೋದು ಬೇಡವಾ? ಕಡೆಗೂ ವಿಷಾದ ವ್ಯಕ್ತಪಡಿಸ್ತೀನಿ, ಕ್ಷಮೆ ಕೇಳ್ತೀನಿ ಅಂದುಬಿಟ್ರೆ ಎಲ್ಲವೂ ಮುಗಿದು ಹೋಯ್ತಾ? ಹಾಗಾದರೆ ರಾಜ್ಯಪಾಲರಿಗೆ ಒಂದು ಘನತೆ, ಗೌರವ ಕಿಂಚಿತ್ತೂ ಕೊಡುವಂತಹ ಸಂಪ್ರದಾಯ ರಾಜ್ಯದಲ್ಲಿ ಮುಗಿದು ಹೋಯ್ತಾ ಅನ್ನೋದು ಈಗ ಆಶ್ಚರ್ಯಕ್ಕೆ ಕಾರಣ ಆಗಿದೆ. ಜಟಾಪಟಿ ಆಯಿತು, ಭಾಷಣ
ಸ್ವಲ್ಪ ಮಾತ್ರ ಓದಿ ಅವರು ತೆರಳುತ್ತಾರೆ, ಅವ್ರ ಮೇಲೆ ಮುಗಿ ಬೀಳ್ತಾರೆ. ಯಾವ ರೀತಿಯಲ್ಲಿ ಎಳೆದಾಡೋ ರೀತಿ ಪರಿಸ್ಥಿತಿಯಲ್ಲಿ ಎದುರಾಗುತ್ತೆ ರಾಜ್ಯಪಾಲರಿಗೆ. ಅವ್ರಿಗೆ ಅವಮಾನ ಆಯಿತು ಅನ್ನೋದು ಒಂದು ಕಡೆ ಆಕ್ರೋಶ. ಆದರೆ ಕೈ ತಾನೇ ತೋರಿಸ್ದೆ, ಏನು ಕಾಲು ತೋರಿಸ್ನಾ ಅನ್ನೋ ರೀತಿಯಲ್ಲಿ ಪದ ಬಳಕೆ ಮಾಡ್ತಾರೆ. ಅಂದರೆ ಅಷ್ಟು ಚೀಪಾಗಿ ಕಾಣಿಸ್ತಾರೆ ಇವ್ರಿಗೆ ರಾಜ್ಯಪಾಲರು ಅನ್ನುವ ಆಕ್ರೋಶ ಕೂಡ ಸಿಡುತ್ತದೆ. ಸೊ ಒಂದು ಕಡೆ ಅಧಿವೇಶನದಲ್ಲಿ ಈ ರೀತಿ ಜಟಾಪಟಿ, ನಿಜವಾಗಿ ಕೆಲವು ವಿಚಾರಗಳು, ಪ್ರಮುಖವಾದ ವಿಚಾರಗಳು ಬೆಳಕು ಚೆಲ್ಲೋದಕ್ಕೆ ಆಗ್ತಾ ಇಲ್ಲ. ಇಂತಹ ಅಸಲಿ ವಿಚಾರಗಳು ಜಸ್ಟ್ ಮಾತಾಗಿ ಒಪ್ಪಿಕೊಂಡು ಬಿಟ್ಟರೆ ಸಾಲದು, ಅದನ್ನು ತಾರ್ಕಿಕ ಅಂತ್ಯಕ್ಕೆ BJP ತಗೊಂಡು ಹೋದರೆ ಚೆನ್ನಾಗಿರುತ್ತೆ. ಮತ್ತೊಂದು ಕಡೆ ಸೆಷನ್ ಕರೆದು BJP ಕೇಂದ್ರ ಸರ್ಕಾರವನ್ನು ಹಣಿಯೋದಕ್ಕೆ ಹೋಗಿ ಈಗ ತಾವೇ ತಗಲು ಹಾಕ್ಕೊಂಡ್ರ ಸಿದ್ದರಾಮಯ್ಯನವರು. ಅಬಕಾರಿ ಹಗರಣ, ಜಾರ್ಜ್ ಅವರ ರಾಜೀನಾಮೆ ಪ್ರಹಸನ, ಮತ್ತು ಇದು ನೋಡಿದ್ರೆ ಇಲ್ಲೀಗ ಎಗರಿಸಿರುವಂಥ ಪ್ರಕರಣ ಕೂಡ ಬೆಳಕಿಗೆ ಬಂದಿದೆ. ಸೊ ಸಿದ್ದರಾಮಯ್ಯನವರು ಈ ಸೆಷನ್ನನ್ನು ಮಾಡಿ BJP ಅವ್ರಿಗೊಂದು ಒಳ್ಳೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಂಗೆ ಆಗಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.